ಮಮ್ಮ ನೋಡಿದ ತಕ್ಷಣ ಡಯಟ್ ಬ್ರೋ ನೆನ್ನೆನೆ ಚಾಲೆಂಜ್ ಬೇಕಾದ್ರೆ ಅದು ಸ್ವಲ್ಪ ತಿನ್ನಲ್ಲ ಇಲ್ಲ ರೀ ಅವ್ರು ಹೇಳಿದ್ರು ಅವನ್ಗೆ ಕಾಲೇಜ್ ತುಂಬಾ ದಿನ ರಜಾ ಹಾಕ್ಬೇಕಾಗುತ್ತೆ. ಸರಿ ಆಯ್ತು ಬುಜ್ಜಿ ಕನ್ವಿನ್ಸ್ ಮಾಡು, ಅವಳು ಒಪ್ಕೊಂಡ್ರೆ ಈಗ ಕನ್ವಿನ್ಸ್ ಮಾಡೋಣ. ಆಯ್ತು ಮಾಡು. ನಾನು ಬರಲ್ಲ ನಾನು, ಯಾಕಂದ್ರೆ ನಮ್ಮ ಅಮ್ಮ ತೆಗೆದ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಶಂಭೋ ಶಿವ ಶಂಭೋ. ಗಾಯ್ಸ್ ಎಲ್ರಿಗೂ ಬೆಳಗ್ಗೆನೆ ಶುಭೋದಯ. ಈಗ ಜಿಮ್ ಕಡೆಗೆ ಪಯಣ. ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗಾಯ್ಸ್ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಯಾಕೋ ನನ್ನ ಹೇರು ಸಿಕ್ಕಾಪಟ್ಟೆ ಬರ್ತಾ ತಿನ್ನಿಂಗ್ ಆಗ್ತೈತೆ, ಮತ್ತೆ ಏರ್ ಫಾಲು ಅಂದ್ರೆ ಕಮ್ಮಿ ಆಗುತ್ತೆ ಗೈಸ್. ಈ ಏಜ್ ಅಲ್ಲಿ ನಾನು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಅಪ್ಪನ್ ನೋಡಿದಿರಲ್ಲ, ಆಮೇಲೆ ಜೆನೆಟಿಕ್ಸ್ ಆ ಥರ ಆಗ್ಬಿಡುತ್ತೆ. ಒಂದ್ಸಲಿ ನಾನು PRP ಮಾಡಿಸಿದ್ದೆ. ನಾನು ಅದು ಒಂದು ಶೂಟ್ಗೆ ಹೋದಾಗ PRP ಮಾಡಿಸಿದ್ದೆ. ಅದು ಮಾಡಿಸಾದ್ಮೇಲೆ ಅಷ್ಟೊಂದು ಕಂಟ್ರೋಲ್ ಇತ್ತು, ಬಟ್ ಆದರೂ ಅದು 3 ಸೆಷನ್ ಏನೋ ಮಾಡಿಸ್ಬೇಕು ಅಂತೆ. ಸೊ ಫಸ್ಟು ಈ ಏಜಲ್ಲೇ ನಾನು ಏನಾದರೂ ಒಂದು ಟೇಕ್ ಕೇರ್ ಮಾಡಬೇಕು ಹೇರಲ್ಲಿ. ಸೊ ಇನ್ ಕೇಸ್ ಏನಾದ್ರು ನಿಮಗೂ ಲೈಕ್ ಯಾರಾದರೂ ಡಾಕ್ಟರ್ ಲೈಕ್ ಒಳ್ಳೆ ಡಾಕ್ಟರ್ ಯಾರಾದರೂ ಇದ್ರೆ ಸಜೆಸ್ಟ್ ಮಾಡಿ. ಏರಿಯಾ ಮತ್ತು ಪ್ಲಸ್ ಶಾಪ್ ಸಜೆಸ್ಟ್ ಮಾಡಿ, ಕ್ಲಿನಿಕ್ ಸಜೆಸ್ಟ್ ಮಾಡಿ, ಹೋಗ್ತೀನಿ. ಬಿಕಾಸ್ ಈಗಲಿಂದನೇ ಟೇಕ್ ಕೇರ್ ಮಾಡ್ಕೋಬೇಕು ಗುರು. ನೋಡಿದ ತಕ್ಷಣ ಲೈಕ್ ಬೇಜಾರಾಗ್ಬಿಡುತ್ತೆ, ಎಲ್ಲ ಓಕೆ ಏರಿಯಾಕ್ಕೆ ಹಿಂಗೆ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ನೋಡಬೇಕು. ನಾಳೆ ನಾನು ಅಪ್ಪ ಅಮ್ಮ ಎಲ್ಲ ಒಂದು ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಅವರು ನಮ್ಮ ಓಲ್ಡ್ ಡಾಕ್ಟ್ರು, ಲೈಕ್ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಅವರೇ ಅಂತೆ ನಮ್ಮನ್ನ ಲೈಕ್ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದು. ಸೊ ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇರೋದು ನಾಳೆ ಅಂತ ಮಾತಾಡ್ಕೊತಿದ್ದಾರೆ. ನೋಡ್ಬೇಕೇನು ಕತೆ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. ಲೇಟ್ ಆಗಿಬಿಟ್ಟೈತೆ ಒಟ್ಟಿನಲ್ಲಿ 9. ಅದು ನೈಟ್ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಮಲ್ಗೋದು. ಅದಕ್ಕೆ ನಮ್ಮಮ್ಮ ಬೆಳಗ್ಗೆ ಏನಾದರೂ ಎದ್ಬಿಟ್ಟು ಲೈಕ್ 8:15ಕ್ಕೆ ಎದ್ದಳು ಜಿಮ್ಗೆ ಹೋಗ್ಬೇಕು ಅಂತ ಇದ್ರೆ ಎದ್ಬಿಡ್ತೀನಿ. ನಮ್ಮಮ್ಮ ಕರೆಕ್ಟಾಗಿ 8:15ಗೆ ಎಬ್ಬರಿಸ್ಬಿಡ್ತಾರೆ. ಅವಾಗ ಅಯ್ಯೋ ಲೇಟ್ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಅನ್ಸ್ಬಿಡುತ್ತೆ. ಇವಾಗ ಟಕ್ ಅಂತ ಹೋಗಿ ಗೈಸ್ ಕಂಪ್ಲೀಟು ಬ್ಯಾಕ್ ಟು ಬ್ಯಾಕ್ 2-3 ಡೇಸಿಂದನೂ ಸಿಕ್ಕಾಪಟ್ಟೆ ಶೂಟ್ಸು, ಮತ್ತು ಲೈಕ್ ಪ್ರಾಪರಾಗಿ ಮೊಬೈಲ್ ಕೂಡ ನೋಡೋಕ್ಕಾಗ್ತಿಲ್ಲ. ಆ ಥರ ಆಗ್ಬಿಟ್ಟೈತೆ. ನಾನು ಜಸ್ಟ್ ಏನಂದರೆ ಇನ್ಸ್ಟಾಗ್ರಾಮ್ ರೀಲ್ ಮಾತ್ರ ಪೋಸ್ಟ್ ಮಾಡ್ತೀನಿ, ಅದರಲ್ಲಿರೋ ಕಮೆಂಟ್ಸ್ ಓದೋಕ್ಕೈತಿಲ್ಲ. ಯೂಟ್ಯೂಬ್ನ ವೀಡಿಯೋ ಪೋಸ್ಟ್ ಮಾಡ್ತೀನಿ, ಅದರಲ್ಲಿರೋ ಕಮೆಂಟ್ಸ್ ಓದೋಕ್ಕೈತಿಲ್ಲ. ನನಗೆ ಕಮೆಂಟ್ಸ್ ರಿಪ್ಲೈ ಮಾಡಬೇಕು ಅನ್ನೋ ಆಸೆ. ಆದರೆ ಒಂದೊಂದು ಟೈಮಲ್ಲಿ ಹೆಂಗಂದರೆ ಒಂದೊಂದು ಟೈಮಲ್ಲಿ ಫ್ರೀ ಇದ್ದಾಗ ಬೇರೆ ಏನಾರು ಯೋಚನೆ ಬರುತ್ತೆ, ಕಮೆಂಟ್ಸ್ ಥಿಂಕ್ ಬರ್ತಾರಲ್ಲ. ಅದೇ ಥರನೇ ಶೂಟ್ ಮಾಡ್ತಿರೋ ಟೈಮಲ್ಲೂ ಕೂಡ ಕಮೆಂಟ್ಸ್ ಓದೋಕ್ಕಾಗಲ್ಲ. ಕಮೆಂಟ್ಗೆ ನನಗೆ ಲೈಕ್ ಕಮೆಂಟ್ ನೋಡ್ತಾ ನನಗೆ ಖುಷಿಯಾಗುತ್ತೆ. ಸೊ ನಾನು ಒಂದೇನಂದರೆ ನಂದು ಇನ್ನೊಂದು ಯೂಟ್ಯೂಬಲ್ಲಿ ಇನ್ನೊಂದು ಗೇಮಿಂಗ್ ಅಕೌಂಟ್ ಇದೆ. ಆ ಅಕೌಂಟಿಂದ ನಾನು ಎಲ್ಲ ಕಮೆಂಟ್ಸ್ ನೋಡ್ತೀನಿ. ಓಕೆ ರಿಪ್ಲೈ ಮಾಡೋಣ ಸ್ವಲ್ಪ ತಲೆ ಅಂತ ಇರ್ತೀನಿ. ಅದಾದಮೇಲೆ ಏನಾರು ಒಂದು ಸ್ವಲ್ಪ ತಾಗಿದ ತಕ್ಷಣ ಏನಾರು ಒಂದು ಬಂದ್ಬಿಡುತ್ತೆ. ಸೊ ಅದಕ್ಕೆ ಅಂತಲೇ ಫುಲ್ ರಿಪ್ಲೈ ಮಾಡೋದಕ್ಕೆ ಅಂತಲೇ ಒಂದು ಎಕ್ಸ್ಟ್ರಾ ಟೈಮ್ ಬಿಡಬೇಕು. ಟೈಮ್ ಇದೆ, ಬಟ್ ಆ ಟೈಮಲ್ಲಿ ಬೇರೆ ಏನೋ ಯೋಚನೆ ಮಾಡ್ಬಿಡ್ತೀನಿ ನಾನು. ಅವಾಗ ಅದು ಮರ್ತೋಗ್ಬಿಡ್ತೀನಿ ನಾನು. ಇದೇ ಥರನೇ ಆಗೋದಿಲ್ಲ ಪ್ರತಿದಿನ. ಬನ್ನಿ ಹೋಗೋಣ. ಸದ್ಯಕ್ಕೆ ಇವತ್ತು ನಮ್ಮ ರೋಡಲ್ಲಿ ಟ್ರಾಫಿಕ್ ಇಲ್ಲ, ಇದೊಂದು ಖುಷಿ ನನಗೆ. ಬೈಕ್ ತೊಗೊಂಡು ಹೋಗೋಣ ಅಂತ ಇದ್ದೆ, ಅಲ್ಲಿ ನಿಂತ್ಕೊಂಡು ನೋಡಿದಾಗ ರೋಡಲ್ಲಿ ಎಲ್ಲ ಫುಲ್ಲು ಖಾಲಿಯಾಗಿ ಹೋಗ್ತಾಯಿತ್ತು. ಅದಕ್ಕೆ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀನಿ. ಗಾಯ್ಸ್ ಫೈನಲಿ ಜಿಮ್ ವರ್ಕೌಟ್ ಎಲ್ಲ ಮುಗೀತು. ಇವಾಗ ಒಂದು ವಿಡಿಯೋ ತೋರಿಸ್ಬೇಕಿತ್ತು. ಇಲ್ಲಿ ನೋಡಿ, ನಾವು ಕನ್ನಡಿಗರು ಸಿಂಪಲ್ ನೋಡಿ. ಇದೆ ಅಲ್ವಾ ಗೈ, ಸಿಂಪಲ್ ಆಗಿ ನಾವು ಕನ್ನಡದವರು ಡೈರೆಕ್ಟ್ ನೀವು ನನ್ನ ಮದುವೆ ಆಗ್ತೀರಾ, ನಾನು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ನೀವು ನನ್ನ ಮದುವೆ ಆಗ್ತೀರಾ, ಬಂಗಾರದಂಗೆ ಸಾಕೋತೀನಿ, ಚಿಂದಂಗೆ ನೋಡ್ಕೋತೀನಿ, ನೀವು ನನ್ನ ಮದುವೆ ಆಗ್ತೀರಾ ಅಷ್ಟೇ. ಬನ್ನಿ ವರ್ಕೌಟ್ ಮುಗೀತು, ಮನೆಗೆ ಹೋಗೋಣ. ಮಾದು ಗುಡ್ ಮಾರ್ನಿಂಗ್. ತಾಯಿ ಹೊರತು ಪ್ರೀತಿಯ ಮಾತು ಯಾರಿಗೂ ಹೊಂದಿಲ್ಲ. ಮಾದು ಗೈಸ್ ಆಫ್ಟರ್ ವರ್ಕೌಟು 2 ಬನಾನ, ಮೊಟ್ಟೆ ಮತ್ತು ಬಾದಾಮ್ ತಿಂತಾರದು. ಆ್ಯಂಡ್ ಇನ್ನೊಂದು ಬ್ರೇಕ್ಫಾಸ್ಟ್ ಮಾಡ್ಬೇಕು. ಇವಾಗ ಟೈಮ್ ನೋಡಿ 11:30 ಆಗ್ಬಿಡುತ್ತೆ, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬಟ್ ಎನರ್ಜಿ ಲೆವೆಲ್ ಇದೆ. ಸೊ ಇದನ್ನೆಲ್ಲ ತಿಂತಿರ್ತೀವಲ್ಲ,
ಸೊ ಎನರ್ಜಿ ಇದೆ, ಆಮೇಲೆ ಹೊಟ್ಟೆ ಹಸಿಲ್ಲ. ಸೊ ಹೊಟ್ಟೆ ಹಸ್ದಾಗ ಕೂಡ ಪ್ರೋಟೀನ್ ಬಾರ್ ತಿನ್ಬೋದು. ಸೊ ಅದು ಹೇಳಿದ್ದಾರೆ. ಸೊ ಇವಾಗ ಇದನ್ನು ಮುಗಿಸಿದ ತಕ್ಷಣ ತಿಂಡಿ ಮಾಡಬೇಕು ಗೈಸ್. ಫೈನಲಿ ಫ್ರೆಶ್ ಅಪ್ ಆಗಿ ಎಡಿಟ್ ಏನಿತ್ತು ಅದನ್ನೆಲ್ಲ ಮುಗಿಸಿ ಇವಾಗ ನೋಡಿ 1 ಗಂಟೆ. ಇವಾಗ ನಾನು ತಿಂಡಿ ಮಾಡ್ತೇನೆ. ಅದು ಏನು ಗೊತ್ತಾ, ಇಷ್ಟೇ, ಕಾರ್ನ್ಫ್ಲೆಕ್ಸ್ ಪ್ಲಸ್ ಮಿಲ್ಕ್ ಪ್ಲಸ್ ಆ್ಯಪಲ್, ಇಷ್ಟೇ ನಾವು ತಿನ್ಬೇಕಾಗಿರೋದು ಇವಾಗ ಬ್ರೇಕ್ಫಾಸ್ಟ್ಗೆ. ನೆನ್ನೆ ನಾನು ಆಕಾಶ್ ಪ್ರೋ ಮನೆ ಹೋಗಿದ್ದೆ. ಇವತ್ತು ಆಕಾಶ್ ಪ್ರೋ ನಮ್ಮ ಮನೆಗೆ ಬರ್ತಾರೆ. ಗಾಡಿಲಿ ಬಂದ್ರು ಒಂದು ಧೀರರ ಬ್ರೋ. ಇದೇನಿಗೆ ಬ್ರೋ, ನಾನು ಡಯಟ್ ಅಲ್ಲಿ ಇದ್ದೀನಿ ಅಂತ ಗೊತ್ತಿದ್ರು ಕೂಡ ನೋಡಿ ಗೈಸ್, ಇಲ್ಲಿ ಜಾಮೂನ್ ಬೇರೆ ಮಮ್ಮ ನೋಡಿದ ತಕ್ಷಣ ಡಯಟ್ ಬ್ರೋ, ನೆನ್ನೆನೆ ಚಾಲೆಂಜ್ ಬೇರೆ ಅದು ಅದನ್ನ ಕೆಡ್ಸೋದಿಕ್ಕೆ ಇಲ್ಲ ನಾನಂತೂ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಅಲ್ಲಿ ನೋಡು ಅಲ್ಲಿ ಏನು ಅಯ್ಯೋ ಗೈಸ್, ನಾನು ಯಾವತ್ತು ತಿನ್ನೋದಕ್ಕೆ ಮಾಚಿರೋ ಎಲ್ರಿಗೂ ಸೇರಿಸ್ತಂದ್ರ. ಆದ್ರೂ ಗೈಸ್, ನಾನು ತಿಂದಲೇ ಇರ್ಬೇಕಾದ್ರೆ ಅವತ್ತು ಸಬ್ಸ್ಕ್ರೈಬರ್ ತಂದ್ಕೊಟ್ರು. ಇವತ್ತು ಆಕಾಶ್ ಬ್ರೋ ವೆಲ್ಕಮ್ ಬ್ರೋ. ನಮ್ದೊಂದು ಚಿಕ್ಕ ಮನೆಗೆ ವೆಲ್ಕಮ್ ಬ್ರೋ. ಗೈಸ್, ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮಮ್ಮ ಅಪ್ಪ ಇಬ್ರು ಫಸ್ಟ್ ಹೇಳಿ ಗೊತ್ತಾ, ಬೇಗ ಹೋಗ್ಬಿಟ್ಟು ಜಿಮ್ ಬೇಗ ಹೋಗ್ಬಿಟ್ಟು ಬರ್ಬೇಕು ತಾನೆ. ನಾನು ಮತ್ತೆ ನಿಮ್ಮ ಅಪ್ಪ ಇಬ್ರು ಸೇರಿ ಬೆಳಗ್ಗೆ 6 ಗಂಟೆನೋ 7 ಗಂಟೆಗೋ ಚಿಕನ್ನು ಮತ್ತೆ ಕಬಾಬ್ ಎಲ್ಲ ಮಾಡಿದ್ದೀವಿ. ಆಕಾಶ್ ಬ್ರೋ ಬರ್ತಾರೆ ಅಂದಿದ್ಕೆ ಅಂತ ಹೇಳಿದ್ರು. ಹೌದಾ, ಸರಿ ಆಯ್ತು, ಬೇಗ ಜಿಮ್ ಮುಗಿಸ್ಕೊಬತ್ತೀನಿ ಅಂತ ಹೋದೆ. ಆಕಾಶ್ ಬ್ರೋ ಕಾಲ್ ಮಾಡಿ, ಬ್ರೋ ಬರ್ತೀರಾ ಅಂದ್ರೆ, ಬ್ರೋ ಅಲ್ಲಿ ಏನೋ ಶೂಟ್ ಐತೆ ಕರೀತವ್ರೆ ಬ್ರೋ, ನೀವು ಬರ್ತೀರಾ ಅಂತ ಬೆಳಗ್ಗೆನೆ ಎದ್ದು ಮಾಡಿದ್ರು ಅಂದ್ರು. ಆಮೇಲೆ ಆ ಶೂಟ್ ನಾನು ಲೈಕ್ ನೆಕ್ಸ್ಟ್ ಡೇ ಪೋಸ್ಟ್ಪೋನ್ ಮಾಡ್ಕೊಂಡು ಇವಾಗ ಬಂದವ್ರೆ. ನಾನು ಒಂದು ಸೆಕೆಂಡ್ಗೆ ಅರೆ ಏನು ಹೇಳಿದೆ ಇವಾಗ ನಮ್ಮ ಅಮ್ಮಗೆ. ನಾನು 6 ಗಂಟೆಗೆ ಕಳಿಸಿದ್ದೆ ಚಂದಾಪುರಕ್ಕೆ ಹೋಗಿ ಎಲ್ಲ ತಗೊಬಂದು. ನಂದು ಇವತ್ತು 2-3 ಇತ್ತು ಶೂಟು. ಅದಕ್ಕೆ ಸರಿ ಬೇಡ, ಆಮೇಲೆ ನಾಳೆಗೆ ಇದು ಮಾಡ್ಬಿಟ್ಟು ಆಂಟಿ ಅಂಕಲ್ ಬೇಜಾರು ಮಾಡೋದು ಬೇಡ. ನೆನ್ನೆನೂ ಅಷ್ಟೇ, ನೆನ್ನೆ ನನಗೆ ಮನೆಗೆ ಬಂದ್ಮೇಲೆ 2-3 ಶೂಟ್ ಇತ್ತು. ಇವತ್ತು ಆಕಾಶ್ ಬರೋಗಿದೆ ಅಮ್ಮ. ಒಂಥರ ಏನ್ ಗೊತ್ತಾ, ನಾನು ಆಕಾಶ್ ಬರೋ ಒಂಥರ ಸೇಮ್ ಕಣಮ್ಮ, ಎಲ್ಲಾದ್ರಲ್ಲೂ ಸೇಮ್ ಒಂಥರ. ಖಾಲಿ ಇದೆ ಬ್ರೋ. ಅವತ್ತೆಲ್ಲ ತುಂಬ್ಕೊಂಡಿದ್ರಲ್ಲ, ಒಂಥರ ಸೈಲೆಂಟ್ ಆಗಿದೆ ಮನೆ. ಇವತ್ತು ಬಂದಿರೋ ಅವತ್ತು ಫಸ್ಟ್ ಟೈಮ್ ಬಂದಾಗ ತುಂಬಾ ಜನ ಇದ್ರು. ಅವತ್ತು ಎಲ್ಲ ಜಾಸ್ತಿ ಇದ್ರಲ್ಲ. ಗೈಸ್, ನೆನ್ನೆ ಇವ್ರು ಆಚೆ ಹೋದಾಗ ಇವ್ರಮ್ಮ ನನಗೆ ಹೇಳ್ಕೊತಿದ್ರು, ಏನ್ ತಿನ್ನಲ್ಲ, ಸ್ವಲ್ಪ ತಿನ್ನಲ್ಲ, ಇಲ್ಲ ಹೇಳಿದ್ರು ಹಾಕಿದಿರ. ಇಲ್ಲ ಅದು ಹಾಕಿಲ್ಲ. ಇವಾಗ ಇದೇ ಸಿಚುವೇಶನ್ ನಮ್ಮಮ್ಮ ಬಂದ್ಬಿಟ್ಟು ನನಗೆ ಬೈತವ್ರೆ. ನಾನು ಅಮ್ಮ ನಿಜವಾಗ್ಲೂ ಆಕಾಶ್ ಬ್ರೋ ವೆಜಿಟೇಬಲ್ಸ್ ತಿನ್ನಲ್ವಂತೆ, ಸೊಪ್ಪು ತಿನ್ನಲ್ವಂತೆ. ಆಂಟಿ ನೆನ್ನೆ ತಾನೆ ಹೇಳಿದ್ರು ಐಟಮ್ ತಿಂತೀನಿ ಬ್ರೋ, ನೆನ್ನೆ ತಾನೆ ಆಂಟಿ ನೀಟಾಗಿ ಹೇಳಿದ್ರು. ನಮ್ಮ ಮಮ್ಮಿಗೆ ಇವಾಗ ಕ್ಲಾಸ್ ತಗೋತೀನಿ ನಾನು ಕಾಲ್ ಮಾಡ್ಬಿಟ್ಟು. ನೆನ್ನೆ ಹೇಳಿದ್ರು ಗೈಸ್. ಹೌದಾ, ಹ್ಞೂ ನಾನು ಸುಮ್ಮನೆ. ಇವಾಗ ನಮ್ಮ ಅಮ್ಮ ನನಗೆ ಬೈತಾರೆ, ಅವರು ಕೂಡ ಹ್ಞೂ ಅನ್ಕೊಳೋರು. ನೋಡಿ ಕಾಲ್ ಮಾಡ್ತಾರೆ ಇವಾಗ. ಹಲೋ ಆಂಟಿ, ನೆನೆ ನೀವ್ ಹೇಳಿದ್ರಿ ತಾನೇ ಆಕಾಶ್ ಬ್ರೋ ಸೊಪ್ಪು ತಿನ್ನಲ್ಲ ಮತ್ತೆ ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ ಅಂತ. ಅವ್ರು ತಿನ್ನಲ್ವಾ ಆಂಟಿ? ಅವ್ರು ತಿನ್ಸಿದ್ರೆ ತಿಂತಾರೆ, ಅವರೇ ತಿನ್ನಲ್ಲ. ಸೊಪ್ಪೆಲ್ಲ ತಿನ್ನಲ್ವಮ್ಮ ನಾನು. ಸೊಪ್ಪು ಸಾರು ಅವರೇ ತಿಂತಾರೆ ಆಂಟಿ. ಅಲ್ಲಲ್ಲ, ಸೊಪ್ಪು ಸಾರು ಬಿಟ್ಟು ಇದು ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ. ನಾನು ಸೊಪ್ಪು ತಿಂತೀನಿ ಬ್ರೋ. ಬಂದ್ ಮಾತಾಡ್ತೀನಿ ಸಿಯಾಕೊಂಡ್ರು ನಂತರನೇ ಸೇಮ್ ನಂತರನೇ ಎಲ್ಲಾದ್ರಲ್ಲೂ ಸೇಮ್. ಬೆಳಿಗ್ಗೆ 200 ರೂಪಾಯಿ ಕೊಟ್ಟೆ. ಸರಿ ಬಂದಾಗಿಂದ ಗೈಸ್ ನಮ್ಮಮ್ಮ ಮಾತಾಡ್ತವ್ರು ಓಲಿ ಸ್ವಲ್ಪ ಉಸಿರಾಡಕ್ಕೆ ಟೈಮ್ ಕೊಡಮ್ಮ. ಅಡಿಗೆ ಮನೆಗೆ ಹೋದ್ರೇನ್ ಬರಲ್ಲ. ಇವ್ರೊಬ್ರು ಅಂತಲ್ಲ, ಯಾರೇ ಬಂದ್ರು ಒಂದ್ಸಲಿ ಈ ಅಕಾಡಿಕೆ ಆಸ್ತದ ಈ ಒಂದು ಮಹಾರಾಣಿ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ರೆ ಶುರು ಆಯ್ತು ಅಂದ್ರೆ ನಾನ್ ಸ್ಟಾಪ್. ಹೌದೌದು, ಕರೆಕ್ಟ್ ಮದು. ಎಲ್ಲರ ಜೊತೆ ಮಾತಾಡಕ್ಕಾಗತ್ತಾ? ಸಂಧ್ಯಾ, ತೇಜು, ನಿತ್ಯ, ಆಕಾಶ್, ಸರತ್ ಜೊತೆ ಮಾತಾಡ್ತೀನಿ. ನಾ ಸರತ್ನ ಜೊತೆ ಮಾತಾಡಿಲ್ಲ ಜಾಸ್ತಿ. ಮಾತಾಡುವಂತೆ ಅವ್ರ ಪಾಪ ಅವ್ರು ನಮ್ಮ ಮನೆಗೆ ಬಂದಿಲ್ಲ ಇನ್ನ, ಅದಕ್ಕೆ ಮಾತಾಡಿಲ್ಲ ನಮ್ಮ ಇನ್ನ. ಗೈಸ್ ಮನ್ಸು ತಡೀತಿಲ್ಲ, ನನಗೆ ಚರ್ಬಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅರ್ಧ ಮಾತಾ ತಿಂತೀನಿ. ನಂದು 4 ಚಪಾತಿ, 200 ಗ್ರಾಮ್ ಚಿಕನ್ನು, ನೀನು ಮಿಕ್ಕಿದೇನೇನಿದೆಯೋ ಇದು 200 ಗ್ರಾಮ್ ತಿಂದಾಯ್ತು. ತಗಳಪ್ಪ, 5 ಚಪಾತಿ, ರೈಸ್, ಕಬಾಬು, ಚಾಲೆಂಜು. ಇಲ್ಲ 3 ಚಪಾತಿ ಚಾಲೆಂಜು. ನನ್ನ ಕಣ್ಮುಂದೆ ಕಾಣ್ತೈತೆ ಗೆಲ್ಲೋದು ಯಾರು ಅಂತ.
ನಾನು ಇವಾಗಿಲ್ಲ ಬ್ರೋ, ನಾನು ಆಮೇಲೆ ಮಾತಾಡ್ತೀನಿ. 3 ತಿಂಗಳಾಗ್ಲಿ ಬ್ರೋ. ಹಿಂಗೆ ರೋಲೆಕ್ಸ್ ಬ್ರೋ ಕರೆಕ್ಟ್. ಓಕೆ ಓಕೆ ಓಕೆ, ಈಗ ಗೊತ್ತಾಯ್ತು. ಈಗ ರೋಲೆಕ್ಸ್ ತರ ಕುತ್ಕೋತೀರಾ? ಕುತ್ಕೊಳ್ಳಿ ನೋಡಿ ಇನ್ನೊಂದ್ಸಲಿ. ಇನ್ನೊಂದ್ಸಲಿ ಟಕ್ ಅಂತ ಇಲ್ಬಿಟ್ಟೆ ಈಗ ಇಲ್ಬಿಟ್ಟೆ ಇವಾಗ. ಓಕೆ ರೆಡಿ ಬ್ರೋ? 3, 2, 1. ರೋಲೆಕ್ಸ್ ಅವನ್ ಪೇರ್ ಡಿಲ್ಲಿ. ರೋಲೆಕ್ಸ್ ಮೀಶೋ ಅಂತಾರೆ, ಕಮೆಂಟ್ ಆಗ್ತಾರೆ. ಇಲ್ಲ ಬ್ರೋ ಪಾಪ. ಗೈಸ್ ಹಂಗೆಲ್ಲ ಹೇಳ್ಬಿಡುದು ಪಾಪ. ಗೈಸ್ ಇವಾಗ ಆಕಾಶ್ ಬ್ರೋ ಬಂದಿರೋದು ಮತ್ತೆ ಮೇನ್ ಇಂಟೆನ್ಷನ್ ಏನಂದ್ರೆ, ಸೊ ನಾವು ಹೋಗ್ತಿರೋ ಜಾಗನ ಇವತ್ತು ಡಿಸೈಡ್ ಮಾಡೋಣ ಆ್ಯಂಡ್ ಒಂದಿಷ್ಟು ಅಪ್ರೋಚಸ್ ಮಾಡೋದಿದೆ. ಸೊ ಅದಕ್ಕೋಸ್ಕರ ಇವಾಗ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದೀವಿ ನಾವು. ನೋಡೋಣ ಏನ್ ಕತೆ ಹೆಂಗೆ ಅಂದ್ಬಿಟ್ಟು. ಬಟ್ ನಮ್ಮ ಜೊತೆಗೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ, ಅದು ಯಾರು ಅಂತ ಅವತ್ತಿನ ದಿನ ಗೊತ್ತಾಗುತ್ತೆ. ಯಾರಿಲ್ಲ ಗೆಸ್ಟ್. ಏ ಮಗ ಬಾಲ ಬ್ರೇಜರ್ ಅಂತೆ, ಬ್ರೇಜರ್ ಅಂತೆ. ಪ್ಯಾಂಟ್ ಒಂಥರ ಅದೊಂಥರ ಬಾ ಒಳಗೆ. ನೀ ಏನೋ ತೋರಿಸ್ತೀನಿ ಬಲ್ಲಿ. ಗೊತ್ತಾ ಆಯ್ತು ಅದು ಓಕೆ. ಅದ್ ಬಿಟ್ಟು ಇನ್ನೊಂದು ಬೇರೆ ತೋರಿಸಿರೋದು. ಇವಾಗ ಚಿರುಗೊಂದು ಸರ್ಪ್ರೈಸಿಂಗ್ ಹಂಗೆ ಏನ್ ತೋರ್ಸೋಣ ಗೊತ್ತಾ? ಇರು ಅಲ್ವಾ? ಎಕ್ಸ್ಟ್ರಾ 50 ರೂಪಾಯಿ ಆಕ್ಟಿಂಗ್ ಮಾಡೋದ್ರೆ 500 ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ. ಹೇಳಿದ್ದೆ ಕರೆಕ್ಟ್. ಇಲ್ಲಿ ನೋಡಿ ಎಲ್ಲ ಹುಡುಕ್ತಾ ಇದೀವಿ. ನೀನ್ ಬರಲ್ಲ, ಆದ್ರೆ ನೀನಿಲ್ಲ, ನೀನ್ ಮಾತ್ರ ಇಲ್ಲ ಅಷ್ಟೇ. ಗೈಸ್ ನಾವು ಪ್ಲಾನ್ ಮಾಡ್ತಿರೋದಕ್ಕೆ ಚಿರು ಬರಲ್ಲ, ಯಾಕಂದ್ರೆ ಅವನ್ಗೆ ಕಾಲೇಜ್ ಏನೋ ತುಂಬಾ ದಿನ ರಜಾ ಹಾಕ್ಬೇಕಾಗುತ್ತೆ. ಆಮೇಲೆ ಏನೇನೋ ಅವ್ರ ಅಮ್ಮ ಹೇಳ್ತಾ ಇದ್ರು, ಬೇಡ ಪಾಪ ಬೇಕಾದ್ರೆ ಬುಜ್ಜಿನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರು. ಸರಿ ಆಯ್ತಕ್ಕ. 10th ಫೈನಲ್ ಎಕ್ಸಾಮ್ ಅಲ್ಲೂ ಹಿಂಗೆ ಹೇಳಿದ್ರು, ಇವಾಗ ಹಿಂಗೆ ಹೇಳ್ತಾರ. ನಾವು ಒಪ್ಪಲ್ಲ ಗೈಸ್. ಜಾಸ್ತಿ ರಜಾ ಹಾಕ್ಬಾರ್ದು, PUC ಜಾಸ್ತಿ ರಜಾ ಹಾಕ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಅವ್ರ ಅಮ್ಮ ಬಿಟ್ಟಿಲ್ಲ ಗೈಸ್. ಬಟ್ ಚಿರು ಬರಲ್ಲ ಗೈಸ್, ಏನು ಮಾಡಕ್ಕಾಗಲ್ಲ. ಚಿರು ಬರಲ್ಲ ಅಷ್ಟೇ, ಎಂತ ಮಾಡಕ್ಕಾಗಲ್ಲ. ಹೋಗ್ತಿದೀನಿ ಗೈಸ್. ಹೋಗ್ತಿದ್ದೀರಿ ಗೈಸ್. ಸೀರಿಯಸ್ಲಿ ಅರೆ ನಾನೇ ಸುಳ್ಳು ಹೇಳಿ, ನನ್ ಸುಳ್ಳು ಹೇಳತ್ಕಾಯ್ತದ? ಆಕಾಶ್ ಬ್ರೋ ನೀ ಕೇಳ್ಬೇಕಾರ ಕೇಳು. ಅವ್ರು ಏನು ಬ್ರೋ ಅದೇ ಎಲ್ಲ ಕಾಸ್ಟ್ಗಳೆಲ್ಲ ಜಾಸ್ತಿ ಇದೆಯಲ್ಲ ಬ್ರೋ, ಅದಕ್ಕೆ ರಜಾ ಅನ್ಬಿಟ್ಟು. ರಜಾ ಎಲ್ಲ ನಾನು ಕಾಸ್ಟ್ ಹೇಳಿದ್, ನಾನು ಕಾಸ್ಟ್ ಕೂಡ ರಜಾ ಇದ್ದು, ಸೊ ರಜಾ ಅಂತೀನಿ ನಾನು. ಬ್ರೋ ಕರೆಕ್ಟ್ ಅಲ್ಲ ಬ್ರೋ, ನಾವ್ ಇಬ್ಬರೇ ಹೋಯ್ತಿರತ್ತಾನೆ. ಕೇಳ್ಬೇಕಾರ ಈ ನಾವ್ ಹೋಗ್ತಿರೋ ಟ್ರಿಪ್ಗೆ ಚಿರು ಬರಲ್ಲ ಗೈಸ್, ಬರಲ್ಲ. ಯಾಕಂದ್ರೆ ಅವ್ನ್ ಕಾಲೇಜ್ ರಜಾ. ನನ್ನ ಸ್ಟೋರಿ ನೋಡಿ ಗೈಸ್, ನಾನು ಸ್ಟೋರಿ ಹಾಕ್ತೀನಿ, ನೀವು ಎಲ್ಲಿ ಹೋಗ್ತಾವ್ರೆ ಅಂತ. ಅದೇ ಇಲ್ಲೇ ಕುತ್ಕೊಂಡು ಬ್ಯಾಕ್ ಗ್ರೌಂಡ್ ಗ್ರೀನ್ ಸ್ಕ್ರೀನ್ ಹಾಕ್ಬಿಟ್ಟು ಎಡಿಟ್ ಮಾಡ್ತಾನೆ. ನಿಜ ಮರಿ ಏನ್ ಇವಾಗ ಬರ್ತಾ ಇದ್ಯಾ? ಎಷ್ಟ್ ಗಂಟೆ ಸ್ಕೂಲ್ ಬಿಟ್ಟಿದ್ದು? ಎಷ್ಟ್ ಗಂಟೆಗೆ ಬಂದಿದ್ದು? ಯಾರು ಬಿಟ್ಟಿದ್ದು? ಯಾವಾಗ ಬಂದೆ? ಯಾವಾಗ ಹೇಳ್ಬೇಕು ತಾನೆ? ಏನಾ ಯಾವಾಗ ಬಂದಿದ್ದು? 3:30 ಏನ್ ಮಾಡ್ತಿದ್ದೆ? ನಿಮ್ ಅಣ್ಣ ಬಂದಾಗ್ಲೇ ಬರ್ಬೇಕಾ? ನಿಮ್ ಅಣ್ಣ ಬಂದಾಗ್ಲೇ ಆಕಾಶ್ಪುರಂ ಭೇಟಿಯಾಗಿ ಬರ್ಬೇಕಾ? ಅಲ್ಲ ಫಸ್ಟ್ ಬಂದಿರೋದು ನೀನು, ಇವ್ನು ನೆಕ್ಸ್ಟ್. ಆದ್ರೂ ಇವ್ನು ಫಸ್ಟ್ ಭೇಟಿ ಆಗೋಣ ಆಕಾಶ್ಪುರನ. ನೀನ್ ಫಸ್ಟ್ ಭೇಟಿ ಆಗಿಲ್ಲ. ಅದು ಪ್ರೀತಿಯಿಂದ ಬಂದೆ, ನಾನು ಮನ್ಸಿಂದ ಬಂದೆ. ಆಕಾಶನ ಊಟ ಬಿಡಕ್ಕೂ ರೆಡಿ ನಾನು. ಏನ್ ಹೇಳ್ತಿದ್ದೆ? ಆಕಾಶನ ಊಟ ಅಲ್ಲ, ಊಟ ಬಿಡಕ್ಕೂ ರೆಡಿ ನಾನು. ಆಕಾಶ ಊಟ ಬಿಡಕ್ಕೂ ರೆಡಿ. ಏನ್ ಆಕಾಶ ಜೋಳ ಇಂಪಾರ್ಟೆಂಟ್ ಆಕಾಶ್ ಬ್ರೋಕ್ಕಿಂತ ನಿಂಗೆ? ಅಲ್ಲ ಬ್ರೋ ನನ್ಗೂ ಬೇಜಾರಾಗ್ಬಿಡ್ತು ಬ್ರೋ. ಬಿಡಿ ಬ್ರೋ, ಬನ್ನಿ ಬ್ರೋ ಅಣ್ಣ. ನಾವ್ ಬಂದಿದ್ ಬುಜ್ಜಿಮಾ ಚಿರೋನೆಲ್ಲ ನೋಡ್ಕೊಂಡು ಹೋಗೋಣ ಅಂತಂದ್ರೆ ಒಂದು ಮಾತು, ಸಾರಿ ಆಕಾಶಣ್ಣ ಹೇಳ್ಕೊಟ್ಮೇಲೆನಾ? ಏನಪ್ಪ. ನೋಡು ಫಸ್ಟ್ ಬಂದಿದ್ ಯಾರು? ನೀನು. ಇವನ್ ಸೆಕೆಂಡ್ ಬಂದ, ಆದ್ರೆ ಫಸ್ಟ್ ಮೀಟ್ ಆಗಿದ್ಯಾರು? ಇವನು ಫಸ್ಟ್. ಆಕಾಶ ನನ್ನ ಮನ್ಸೊಳಗೆ ಹೋಗಿದ್ಯಾರು ನಾನು. ಇವಾಗ ನಮ್ ಚೋಟ ಮರಿ ಬಂದವಳೆ. ಆಯ್ತು ನಿಮಿಷ ನಮ್ಗೆ ನಾನು ಅಂದ್ರೆ ಚೋಟ ಮರಿ ಅಂದ್ರೆ ನಾನು. ಚೋಟ ಮರಿ ಒಪ್ಕೊಂಡ್ರೆ ಚಿರುನ್ ಕರ್ಕೊಂಡು ಹೋಗ್ತೀನಿ. ಬೇಡ ಅಷ್ಟೇ, ಕ್ಯಾನ್ಸರ್. ಅವಳು ಒಳ್ಳೇದಕ್ಕೆ ಹೇಳ್ತಿರೋದು. ನಿಂಗೆ ಕಾಲೇಜ್ ಓದಕ್ಕಾಗಲ್ಲ, ಆಮೇಲೆ ಎಕ್ಸಾಮ್ ಪಾಠ ಬಿಟ್ಟಾಕ್ರಿ. ಮಾತೇ ಇಲ್ಲ. ಅಯ್ಯೋ ಗೈಸ್, ಮನ್ಸಿಂದ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಕರ್ಕೊಂಡು ಹೋಗ್ತಾರೆ ಗೈಸ್. ನಾನು ಹೌದಾಯ್ತು, ನನ್ಗೂ ಮನ್ಸಿಂದ ಕರ್ಕೊಂಡು ಹೋಗ್ಬೇಕು ಆಸೆ. ಆದ್ರೆ ಕಾಲೇಜಲ್ಲಿ ಬುಜ್ಜಿ ಕರ್ಕೊಂಡು ಹೋಗ್ಬೇಕಾ ಬೇಡ?
ಓ ಬಿಡಪ್ಪ. ನೋಡಿ ಗೈಸ್, ಸರಿ ಬುಜ್ಜಿನ್ ಕನ್ವಿನ್ಸ್ ಮಾಡೋ ಕೇಳು ಕೇಳು ಕೇಳು. ಬುಜ್ಜಿನ್ ಕನ್ವಿನ್ಸ್. ನಿಮ್ ಲೈಫ್ ಅಲ್ಲೂ ಹಿಂಗ್ ಜೊತೆಗಿರೋರೆ ಬೆನ್ನಿಗೆ ಚೂರಿ ಹಾಕ್ತಾರೆ. ಸೊ ಬಿ ಕೇರ್ಫುಲ್ ಆಫ್ ದಿಸ್ ಸ್ನೇಕ್ಸ್ ಗೈಸ್. ಅವಳು ಪಾಪ ಬೆನ್ನುಗ್ ಚೂರಿ ಹಾಕಿಲ್ಲ ಅವಳು. ಇಲ್ಲ ಅವಳು ಬೆನ್ನುಗ್ ಚೂರಿ ಹಾಕಿಲ್ಲ. ನಿನ್ನ ಅರ್ಥ ಮಾಡ್ಕೊಂಡು ಹೇಳ್ತಿರೋದು. ಕಾಲೇಜ್ ಅಲ್ಲಿ ಬೈತಾರೆ ಟೀಚರ್ಸ್ ಗಳು, ಓದಕ್ಕಾಗಲ್ಲ, ಅವ್ನ್ ಚೆನ್ನಾಗ್ ಓದಲ್ಲ. ನೀನ್ ಹೋಗಲ್ಲ. ನಿಜಾನೇ ಹೇಳುದಲ್ಲ. ನೀನೇನ್ ಮಾಡ್ದೆ ಮತ್ತೆ? ನಾನ್ ರಿಯಾಲಿಟಿ ಗೈಸ್, ನಾವ್ ಇರೋದ್ ನೀವ್ ಅಂತ ಇದೀವಿ. ಸರಿ ಆಯ್ತು, ಬುಜ್ಜಿ ಕನ್ವಿನ್ಸ್ ಮಾಡು. ಅವಳು ಒಪ್ಕೊಂಡ್ರೆ ಈಗ ಕನ್ವಿನ್ಸ್ ಮಾಡೋಣ. ಆಯ್ತು ಕನ್ವಿನ್ಸ್ ಮಾಡು. ಸರಿ ಒಂದ್ಸಲಿ ಮಾಡು. ಸರಿ ಒಂದ್ಸಲಿ ಕನ್ವಿನ್ಸ್ ಮಾಡು ಬುಜ್ಜಿ. ಹೆಂಗ್ ಮಾಡ್ತೀಯ ನೋಡೋಣ. ಮಾಡು, ಹೆಂಗ್ ಮಾಡ್ತೀಯ ಮಾಡು. ಕಳ್ಸ್ಕೊಡು. ಇದು ಕನ್ವಿನ್ಸಿಂಗ್ ನಿಂಗೆ? ಪರವಾಗಿಲ್ಲ, ಅದು ಅವಳು ಇಷ್ಟ. ನೀನ್ ಕನ್ವಿನ್ಸಿಂಗ್ ಮಾಡು. ನೀನ್ ಕನ್ವಿನ್ಸಿಂಗ್ ಮಾಡು. ಆಕಾಶ ಒಂದ್ಸರಿ ನೀವ್ ಹೇಳಿ ಅಣ್ಣ. ಇಲ್ಲ ಆಕಾಶ್ ಬರ್ಬೇಡ. ಯಾಕೆ ನೀನ್ ಕನ್ವಿನ್ಸ್ ಮಾಡು. ಏನಂತ? ಬುಜ್ಜಿ ನಾನು ಹಿಂಗ್ ಹೋಗ್ಬೇಕು ಅನ್ಕೊಂಡಿದೀನಿ. ನನ್ನ ಹತ್ರ ಕಾಸೇ ಇಲ್ಲ. ಒಂದು ವಸ್ತುಗೆ ಕಾಂಪ್ರಮೈಸ್ ಐತಲ್ಲ. ಒಂದೇ ಒಂದ್ ಐಟಮಿಗೆ ಚಾಕ್ಲೇಟ್ ಸಿಗಲ್ಲ. ಗೈಸ್ ಇಲ್ಲಿ ನೋಡಿ ಗೈಸ್, ಚಿರು ಮುಖ ನೋಡಿ ಗಾಯ್ಸ್. ಒಂದು ಸಣ್ಣ ಆಸೆ ಬದುಕ ನುಂಗಿದೆ. ಇಲ್ಲ ಅದಕ್ಕೆ ಹೇಳ್ತಿರೋದು. ನಿಮ್ಮಮ್ಮ ಬೈದ್ರು, ನಿಮ್ಮಮ್ಮ ಹೇಳಿದ್ರು ಬೇಡ ಅಂತ. ಗೈಸ್ ಮುಖ ನೋಡಿ ಗೈಸ್, ಪಾಪ ಪಿಂಪಲ್ಸ್ ನೋಡು ಗುರು. ಇಲ್ಲಿರೋವೆಲ್ಲ ಒಂದೊಂದು ಇದು ಯಾರೋ ಕಣ್ಣಾಕಿರೋರು. ಗೈಸ್ ಓಯ್ ಮಳೆ ಬರ್ತೈತೆ ಬ್ರೋ. ನೆನ್ನೆ ನಿಮ್ ಮನೇಲಿ, ಇವತ್ತು ನಮ್ಮ ಮನೇಲಿ, ಇಲ್ಲೂ ಸೇಮ್. ಗೈಸ್ ಎಲ್ಲ ಮಾತುಕತೆ ಡಿಸ್ಕಷನ್ ಆಯ್ತು. ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ, ನಾನು ತಡೆಯಕ್ಕಾಗ್ತಿಲ್ಲ. ಏನ್ ಬ್ರೋ? ಫುಲ್ ಎಕ್ಸೈಟೆಡ್ ಬ್ರೋ. ಹಿಂಗಿರ್ಬೇಕಲ್ಲ ಅವರು. ಇಲ್ಲ ಅಂದ್ರೆ ನೀವು ನ್ಯಾಚುರಲ್ ಎಕ್ಸೈಟ್ಮೆಂಟ್ ಮಾಡ್ಕೊಳ್ಳಿ. ನಾವು ಹುಷಾರಾಗಿ ಹೋಗ್ಬರ್ತೀವಿ. ನೀನು ಹುಷಾರಾಗಿ ಕಾಲೇಜ್ಗೆ ಹೋಗು ಆಯ್ತಾ. ಬಂಕ್ ಎಲ್ಲ ಹಾಕ್ಬೇಡ. ಗೈಸ್ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಆಮೇಲೆ ಈಗಲೇ ಎಲ್ಲ ತುಂಬಾ ಯೋಚನೆ ಮಾಡ್ತೀನಿ, ಅರೆ ಏನೇನು ತಗೋಬೇಕು, ಏನು ಸುಟ್ ಕೇಸ ಅಥವಾ ಏನೋ ಎಷ್ಟು ಬಟ್ಟೆ ತಗೋಬೇಕು, ಏನಾದರೂ ಬೇರೆ ಕ್ಯಾಮ್ರಾ ತಗೋಬೇಕಾ. ನನಗೆ ಅದೇನೋ ಗೊತ್ತಿಲ್ಲ, ಒಳಗಡೆ ಮೈಂಡಲ್ಲಿ ಏನೇನೋ ಓಡ್ತೈತೆ. ಆ್ಯಂಡ್ ಸೂಪರ್ ಎಕ್ಸೈಟೆಡ್. ಯಾಕಂದ್ರೆ ದಿಸ್ ಇಸ್ ದ ಫಸ್ಟ್ ಟೈಮ್. ಎಕ್ಸಾಮ್ ಇದೆ ಅವ್ನಿಗೆ ಗೈಸ್. ನಾನು ಹೋಗೋ ದಿನ ಎಕ್ಸಾಮ್ ಇರುತ್ತೆ ಅವ್ನಿಗೆ. ಯಾವ್ದು ಇಲ್ಲ, ಇರೋದು ನಾಳೆ ನಡೆಯುತ್ತೆ. ಸೀರಿಯಸ್ಲಿ ಎಕ್ಸಾಮ್ ಇರುತ್ತೋ? ಇಲ್ಲ ಅಲ್ಲ ಗೈಸ್, ನಾನು ಇವನ್ನ ಇವಾಗಲೇ ಕರ್ಕೊಂಡು ಹೋಗ್ಬಿಟ್ರೆ ಇನ್ನೊಂದು ಸ್ವಲ್ಪ ವರ್ಷ ನಾವು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಮರ್ತೋಗ್ಬಿಡ್ತಾನೆ ಗೈಸ್. ಬೇಡ ಗೈಸ್, ಬೇಡ ಗೈಸ್. ಗೈಸ್ ಇನ್ನೊಂದು ಸೇಮ್ ಹೇಳ್ತೀನಿ ನೋಡಿ. ಏನಂದ್ರೆ ನೆನ್ನೆ ನಾನು ಇಲ್ಲಿಗೆ ಬರಲೇಬೇಕಿತ್ತು 6:30-7 ಗಂಟೆಗೆ, ಬಿಕಾಸ್ ಶೂಟ್ ಮಾಡಬೇಕಿತ್ತು. ಇವತ್ತು ಇವ್ರಿಗೂ ಕೂಡ ಇವಾಗ ಒಂದು ಶೂಟ್ ಮಾಡೋದಿದೆ, ಅದಕ್ಕೆ ಟಕ್ ಅಂತ ಹೋಯ್ತವ್ರೆ. ನೆನೆ ನನಗೂ ಮಳೆ ಬರ್ತೈತು, ಅವಾಗ ನಾನು ರೈನ್ ಜಾಕೆಟ್ ಹಾಕೊಂಡೆ. ಇವತ್ತು ನಮ್ಮ ಮನೆ ಮಳೆ ಬರ್ತೈತೆ, ಇವಾಗ ಅವ್ರು ರೈನ್ ಜಾಕೆಟ್ ಹಾಕೋತವ್ರೆ. ಬರೀ ಏನೋ ಐತೆ ಬ್ರೋ ನಮ್ಮಿಬ್ರಲ್ಲಿ, ಏನೋ ಸಿಮಿಲಾರಿಟಿ ಏನೋ ಐತೆ ಬ್ರೋ. ಅಲ್ಲ ಪುನಃ ಏನಪ್ಪ ಹಳೆ ಜನ್ಮದ ಏನೋ ಒಂದು ಸಂಬಂಧ ಇದೆ ಮೋಸ್ಟ್ಲಿ. ಏನಣ್ಣ? ಏನೋ ದೊಡ್ಡವ್ರು ಮಾತಾಡ್ತಾ ಇದ್ದೀವಿ ತಾನೆ. ಆದ್ರೂ ಗೈಸ್ ಅವ್ನು ಬರಲ್ಲ, ನಿಜವಾಗ್ಲೂ ಬರಲ್ಲ ಗೈಸ್. ನೆನ್ನೆ ನಾನು ಮಿಲಿಟರಿ ಡ್ರೆಸ್ ಅಲ್ಲಿ ಇದ್ದೆ, ಇವತ್ತು ಆಕಾಶ್ ಬ್ರೋ ಮಿಲಿಟರಿ ಡ್ರೆಸ್ ಅಲ್ಲಿ ಅವರೇ. ಗೈಸ್ ಮನೇಲಿ ಆಕಾಶ್ ಬ್ರೋ ಹೊಡ್ತಿದ್ದಾರೆ. ಸೂಪರ್ ಬ್ರೋ, ಥ್ಯಾಂಕ್ ಯು ಬ್ರೋ. ಫುಲ್ ಒಳ್ಳೊಳ್ಳೆ ಕಂಟೆಂಟ್ ಗೈಸ್. ನಾವು ಒಂದೊಳ್ಳೆ ಟ್ರಿಪ್ ಹೋಗ್ತಾ ಇದೀವಲ್ಲ, ಆ ಟ್ರಿಪ್ ಹೋಗಿ ಬರೋಷ್ಟರಲ್ಲಿ ನಮ್ದು 500K ಆಗಿರ್ಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿರೋದು. ಅಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತ. ಡನ್? ಓಕೆ, ಡನ್. ಓಕೆ, ಹುಷಾರು ಬ್ರೋ. ಬಾಯ್ ಚಿರು. ಬಾಯ್ 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 ಅಂಡಿ, ಹುಷಾರು. ಅಂತೆ ನಮ್ ಚೋಟ ಮರಿ. ಹುಷಾರಾಗಿ ಹೋಗಿ ಬ್ರೋ. ಗೈಸ್ ಇವಾಗ ಮೇಲ್ ಬಂದ್ಬಿಟ್ಟು ನಾನು ಅಮ್ಮ ಚಿರು ಎಲ್ಲ ಶೂಟಿಂಗ್ ಮಾಡ್ತಾ ಇದೀವಿ. ನಮ್ಮ ಅಮ್ಮ ಇಲ್ಲಿಗೆ ಬಂದಾಗೆಲ್ಲ ಒಂದು ಸೆಲ್ಫಿ ಹಿಡಿತತೆ, ಓಕೆನಾ? ಹಿಂಗ್ ಬಂದು ಈ ತರ ಸೆಲ್ಫಿ ಹಿಡಿತತೆ. ನಾನು ಬರಲ್ಲ, ಯಾಕಂದ್ರೆ ನಮ್ಮ ಅಮ್ಮ ತೆಗೆದ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರನು ಮೂಡನೆ ಕಣ್ಣೆನುತ್ತಿರಲಿ ಅಂತ. ಅಲ್ಲ ಬೇಕಾದ್ರೆ ನಾನು ಹಿಂಗೋ ಸೈಡಲ್ಲಿ ಒಂದೇ ಸೈಡ್ ಗಂಡ ನೋಡಿರ್ತೀನಿ ಅನ್ಕೋ. ಮಗನಿಗೆ ತಾಯಿಗೆ ಮಗನ ಜೀವ ಏನೇನೋ ಹಾಕ್ಬಿಡುತ್ತೆ ಅಮ್ಮ ಪೋಸ್ಟ್ಗೆ. ಗೈಸ್ ಒಂದು ಹಿಸ್ಟ್ರಿ ಕ್ರಿಯೇಟರ್ ಆಗ್ಬೋದು ಬೇಕಾರೆ. ಏನಂದ್ರೆ ಬರೀ ಪೋಸ್ಟ್ ಬಿಡ್ಕೊಂಡೆ ನಮ್ಮ ಅಮ್ಮ 10K ಮಾಡ್ಕೊಂಡ್ಬರ್ತಾರೆ ಬೇಕಾರೆ. ಜೋರಾಗಿ ಹೊಡಿಯೋ ಅಮ್ಮ. ನೋವು ತಿನ್ನೋತಾರ. ಓಕೆ ಸ್ಟಾರ್ಟ್. 3, 2, 1 ಸ್ಟಾರ್ಟ್. ಹೊಡಿಚಿರು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಅಪ್ಪ ಇಲ್ಲಿ ಕಬಾಬು ಸಖತ್ ಮಾಡ್ತಿದ್ರು. ಆದ್ರೂ ನನಗೆ ತಿನ್ನಕ್ಕಾಗಲ್ಲ, ಬಿಕಾಸ್ ಐ ಮೀನ್ ಅ ಡಯಟ್. ಏನು ಮಾಡಕ್ಕಾಗಲ್ಲ. ಮಾಡುವ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಒಂದು ಚಾಟ್ GPT ಕೇಳಿದೆ. ಸೊ
ಲೈಕ್ ಲೇಟ್ ನೈಟಾಗಿ ಮಲ್ಕೊಂಡ್ರೆ ಏನಾದರೂ ಹೇರ್ ಫಾಲಿಗೆ ಅದಕ್ಕೂ ಕಾರಣ ಇರುತ್ತಂತ. ಸೊ ಎಸ್ ಅಂತ ಆಗ್ತು. ಸೊ ಅದಕ್ಕೆ ಅಂದ್ಕೊಂಡಿದ್ದೀನಿ. ಸೊ ನಾನು ಕಂಟ್ರೋಲ್ ಮಾಡಲೇಬೇಕು, ಹೇರ್ ಫಾಲ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಈಗ ಕಂಟ್ರೋಲ್ ಮಾಡೋದ್ರೇ ಮುಂದೆ ನಾನು ಚೆನ್ನಾಗಿ ಕಾಣೋಕ್ಕಾಗೋದು. ಆ್ಯಸ್ ನಾನೀಗ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ಮೇಯ್ನ್ ನಮಗೆ ಹೈಲೈಟೇ ಇರೋ. ಇನ್ ಕೇಸ್ ಅದೇನಾದರೂ ಕಮ್ಮಿ ಆಗ್ತಾ ಹೋಗ್ತಿದ್ರೆ ಸೊ ಸ್ವಲ್ಪ ಡಿಫಿಕಲ್ಟೀಸ್ ಆ್ಯಂಡ್ ಒಂದು ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ದೀನಿ. ಬೇಗ ಹೋಗ್ಬಿಟ್ಟು ಅದನ್ನು ಅಟೆಂಡ್ ಮಾಡಿ ಅವ್ರು ಹೇಳಿರ್ತಾರಲ್ಲ ಫಾಲೋ ಅಪ್ ಮಾಡಬೇಕು. ಈಗ ಸದ್ಯಕ್ಕೆ ಟೈಮ್ 9:30, 10 ಗಂಟೆಗೆ ಮಲ್ಗಡ ಏನು ಮಾಡಿ ಡೈಲಿ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಇವತ್ತಿನ ಬ್ಲಾಗ್ನ ಹೀಗೆ ಏನು ಮಾಡೋ ಸಮಯ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸುದೀಪ್ ಫ್ಯಾಮ್, ಮಚ್ ಲವ್. ಆ್ಯಂಡ್ ಸೂನ್ ಒಂದು ಒಳ್ಳೆ ಟ್ರಿಪ್ ಬರುತ್ತೆ, ಕಾಯ್ತೇರಿ. ಆದರೆ ಒಂದು ಇನ್ನೂ ಸ್ವಲ್ಪ ಗ್ಯಾಪ್ ಇದೆ, ಬಟ್ ಡೆಫಿನೆಟ್ಲಿ ಬರುತ್ತೆ. ಇನ್ನಿಬ್ರು ಸಸ್ಪೆನ್ಸಲ್ಲಿ ಇರ್ತಾರೆ, ಅದನ್ನು ಯಾರು ಅಂತ ಆವತ್ತಿನ ದಿನ ಬ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಎಲ್ಲಿ ಹೋಗ್ತೀವಿ ಅಂತಲೂ ಕೂಡ ಹೇಳ್ತೀವಿ. ಓಕೆ, ಡನ್. ಥ್ಯಾಂಕ್ ಯು, ಬಾಯ್.